ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ. ನೀವು ಇಲ್ಲಿ ತನಕ ಟಿವಿ ವಿಕ್ರಮನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವೀಕ್ಷಕರೇ, ಇಂಥ ಒಂದು ಸ್ಟೇಟ್ಮೆಂಟ್ ಕೊಡೋದಕ್ಕೂ ಗಟ್ಟಿ ಗುಂಡಿಗಿರಬೇಕು. ವೋಟ್ ಬ್ಯಾಂಕ್ ಲೆಕ್ಕಾಚಾರ ಹಾಕ್ತಾ ಕೂರೋರಿಗೆ ಇಂಥ ಒಂದು ಡೇರ್ ಡೆವಿಲ್ ಹೇಳಿಕೆ ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಅವರನ್ನ ಸಿಂಗಂ ಅಂತ ಜನ ಕರೆಯೋದು. ಎಸ್, ಈ ದೇಶದಲ್ಲಿ ಎಲ್ಲಾ ರಾಜಕಾರಣಿಗಳು ಅಲ್ಪಸಂಖ್ಯಾತರನ್ನ, ಅದರಲ್ಲೂ ಮುಸಲ್ಮಾನರನ್ನ ಎದುರು ಹಾಕೊಳ್ಳೋದಕ್ಕೆ ಭಯ ಪಡ್ತಾರೆ. ಅವರ ವಿರುದ್ಧ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಗಡಗಡ ನಡುಗ್ತಾರೆ. ಅವರು ನಮ್ಮ ಬ್ರದರ್ಸ್ ಗೊತ್ತಾ ಅಂತ ಓಲೈಕೆ ಮಾಡ್ತಾರೆ. ಬರೀ ಮುಸಲ್ಮಾನರ ಹೆಸರನ್ನ ಓದ್ತಾ ಇದಾರಲ್ಲ, ನನ್ನ ಬ್ರದರ್ಸ್ ಅವರು. ದೇ ಆರ್ ಮೈ ಬ್ರದರ್ಸ್, ವಿ ಲಿವ್ ಟುಗೆದರ್, ವಿ ಡೈ ಟುಗೆದರ್. ನನ್ನ ಬ್ರದರ್ಸ್ ಅವರು. ದೇ ಆರ್ ಮೈ ಬ್ರದರ್ಸ್, ವಿ ಲಿವ್ ಟುಗೆದರ್, ವಿ ಡೈ ಟುಗೆದರ್. ಹಿಂದೂಗಳಿಗೆ ಸೇರ್ಬೇಕಾಗಿರೋ ಕೋಟಿ ಕೋಟಿ ಹಣ ಮುಸಲ್ಮಾನರಿಗೆ ಸ್ಯಾಂಕ್ಷನ್ ಮಾಡಿ ಹೀರೋ ಅನಿಸ್ಕೋತಾರೆ. 10,000 ಕೋಟಿ ರೂಪಾಯಿಗಳನ್ನ ಅಲ್ಪಸಂಖ್ಯಾತ ವಿಭಾಗಕ್ಕೆ ಖರ್ಚು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಈ ದೇಶದ ಸಂಪತ್ತು ನಿಮಗೂ ಸೇರಬೇಕು, ನನಗೂ ಸೇರಬೇಕು. ಅದರಿಂದ ಈ ದೇಶದ ಸಂಪತ್ತನ್ನು ನಿಮಗೂ ಹಂಚತಕ್ಕಂಥ ಕೆಲಸವನ್ನ ಮಾಡ್ತೇನೆ. ನಿಮಗೆ ಯಾವ ಕಾರಣಕ್ಕೂ ಕೂಡ ಅನ್ಯಾಯ ಆಗಲಿಕ್ಕೆ ಬಿಡಲ್ಲ. ಆದ್ರೆ ಅಣ್ಣಾಮಲೈ ಇಸ್ ದಿ ಡಿಫರೆಂಟ್. ಯಾಕಂದ್ರೆ ಅಣ್ಣಾಮಲೈ ಮೋದಿಜಿಯ ಅಪ್ಪಟ ಅಭಿಮಾನಿ, ಅವರ ಟ್ರೂ ಫಾಲೋವರ್. ಈ ದೇಶದಲ್ಲಿ ಮೋದಿಜಿ ಪ್ರಧಾನಿ ಆದ್ಮೇಲೆ ಯಂಗ್ ಪೊಲಿಟಿಷಿಯನ್ಸ್ ದಿಟ್ಟವಾಗಿ ಮೂಲಭೂತವಾದಿ ಮುಸಲ್ಮಾನರ ವಿರುದ್ಧ ಮಾತಾಡಿದ್ದು. ಮೋದಿಜಿ ಅಧಿಕಾರಕ್ಕೆ ಬಂದ್ಮೇಲೆನೆ ಓಲೈಕೆ ರಾಜಕಾರಣನ ಎಕ್ಸ್ಪೋಸ್ ಮಾಡಿದ್ದು. ಸೊ ಮೋದಿಜಿಯನ್ನ ಫಾಲೋ ಮಾಡೋ ಅಣ್ಣಾಮಲೈ, ಪ್ರತಾಪ್ ಸಿಂಹ, ಯತ್ನಾಳ್, ಈಶ್ವರಪ್ಪ ಎಲ್ಲರೂ ಅಷ್ಟು ದಿಟ್ಟವಾಗಿ ಹೇಳಿಕೆ ಕೊಡೋಕೆ ಸಾಧ್ಯ ಆಗ್ತಾ ಇದೆ. ಎಸ್, ಜಾಸ್ತಿ ಪೀಟಿಗೆ ಅಗತ್ಯ ಇಲ್ಲ. ಅಣ್ಣಾಮಲೈ ಈಗ ತಮಿಳುನಾಡಿನ ಸೆನ್ಸೇಷನ್. ಅವ್ರು ಏನೇ ಮಾತಾಡಿದ್ರು ವೈರಲ್ ಆಗತ್ತೆ. ಜನ ನಮ್ಮ ಕ್ಷೇತ್ರಕ್ಕೆ ಅಣ್ಣಾಮಲೈ ತರಹದ ಲೀಡರ್ ಇರಬಾರ್ದಿತ್ತ ಅಂತ ಲೊಚಗುಡ್ತಾರೆ. ಅಣ್ಣಾಮಲೈ ಅವರನ್ನ ಚಿಕ್ಕ ಮಗುವಿನಿಂದ ಹಿಡಿದು ಮುಪ್ಪಾಗಿರೋ ವೃದ್ಧರು ಕೂಡ ಅಭಿಮಾನದಿಂದ ಕಾಣ್ತಾರೆ. ಇಷ್ಟೆಲ್ಲ ಅಭಿಮಾನ ಪಡಿತಾ ಇರೋ ಯಾವುದೇ ರಾಜಕಾರಣಿ ಆಗಿದ್ರು ನೈಸ್ ಮಾತುಗಳನ್ನ ಆಡಿ ಬ್ಯಾಲೆನ್ಸ್ ಪೊಲಿಟಿಕ್ಸ್ ಮಾಡ್ತಾ ಇದ್ರು. ಆದ್ರೆ ಅಣ್ಣಾಮಲೈ ಖಡಕ್ಕಾಗಿ ಹೇಳಿದ್ದಾರೆ, ನಾನು ಇಫ್ತಾರ್ ಕೂಟದಲ್ಲಿ ಅಥವಾ ಮುಸಲ್ಮಾನರ ಹಬ್ಬದಲ್ಲಿ ಅವರ ಟೋಪಿ ಧರಿಸೋ ಶೋಕಿ ಎಲ್ಲ ಮಾಡೋದಿಲ್ಲ ಅಂತ. Hadith different versions, Quran, you read this, then online help of a scholar. This is out of interest, madam. I believe being a good Hindu means you should appreciate a good Muslim and a good Christian and a good Parsi and a good Buddhist. That is how I see. And iftar, last 3 years we are hosting iftar. Tamil Nadu BJP unit, we officially host iftar. And people say, oh, BJP is hosting iftar. I said, so what? BJP hosts iftar because we have a lot of Muslim brothers and sisters in our party. And people say skull cap. I said, I will not wear a skull cap. Neither will I tell my Muslim friends to wear a vibhuti. Because if I wear that skull cap for that 110 microseconds because I have to come in photo to say that, oh, you are my friends, I don't want to be that kind of politician. I follow my religion all 365 days. I respect your religion all 365 days. That's how the mutual bonding between both of us brothers and sisters. ಎಸ್, ಇದರಿಂದ ಏನ್ ಅಪಾಯ ಆಗ್ಬಹುದು ಅನ್ನೋ ಲೆಕ್ಕಾಚಾರ ಅಣ್ಣಾಮಲೈ ಮಾಡೋಕೆ ಹೋಗ್ಲೇ ಇಲ್ಲ. ಯಾಕಂದ್ರೆ ಅವರು ಸಿದ್ಧಾಂತಕ್ಕೆ ಬದ್ಧರಾಗಿರೋ ವ್ಯಕ್ತಿ. ವೀಕ್ಷಕರೇ, ಕೊಯಂಬತ್ತೂರು ಕ್ಷೇತ್ರದಿಂದ ಅಣ್ಣಾಮಲೈ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ ಸಲ ಬಿಜೆಪಿಗೆ ಕನಿಷ್ಠ 8ರಿಂದ 10 ಸೀಟ್ ಗೆಲ್ಲಿಸಲೇಬೇಕು ಅಂತ ರಾಜ್ಯದ ತುಂಬ ಓಡಾಡ್ತಿದ್ದಾರೆ. ಹೆಣ್ಮಕ್ಕಳಂತ ಪಾದಯಾತ್ರೆ ಕೂಡ ಮಾಡಿದ್ದಾರೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ತಮಿಳುನಾಡಿನಲ್ಲಿ ಮುಸಲ್ಮಾನರದು ದೊಡ್ಡ ಜನಸಂಖ್ಯೆ ಇದೆ. ಇಂಥ ಒಂದು ದೊಡ್ಡ ವೋಟ್ ಬ್ಯಾಂಕ್ ಇದ್ದಾಗ್ಲೂ ಅಣ್ಣಾಮಲೈ ಈ ಹೇಳಿಕೆ ಕೊಡ್ತಾರೆ ಅಂದ್ರೆ ಅವರ ಧೈರ್ಯ ಮೆಚ್ಚಲೇಬೇಕಲ್ವಾ. ಮೋದಿಜಿಯ ಅಭಿವೃದ್ಧಿ ರಾಜಕಾರಣವನ್ನ ಅಣ್ಣಾಮಲೈ ನಂಬ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ತಮಿಳುನಾಡಿನಲ್ಲಿ ಡಿಎಂಕೆ ಮತ್ತು ಅಣ್ಣಾ ಡಿಎಂಕೆಗಳ ದಶಕಗಳ ದುರಾಡಳಿತಕ್ಕೆ ಒಂದು ಫುಲ್ ಸ್ಟಾಪ್ ಇಡೋಕೆ ಪಣ ತೊಟ್ಟಿದ್ದಾರೆ ಅಣ್ಣಾಮಲೈ. ಡಿಎಂಕೆ ಪಕ್ಷದ ರಾಜ ಸ್ಟಾಲಿನ್, ಉದಯನಿಧಿ ಇವರೆಲ್ಲ ಹಿಂದೂ ವಿರೋಧಿ ಹೇಳಿಕೆ, ಸನಾತನ ಧರ್ಮದ ಅವಹೇಳನ, ದೇವರ ನಿಂದನೆ, ಹೀಗೆ ಸಾಕಷ್ಟು ಎಡವಟ್ಟುಗಳನ್ನು ಮಾಡಿ ಈಗಾಗಲೇ ತಮಿಳುನಾಡಿನಲ್ಲಿ ವಿಲನ್ ಆಗಿದ್ದಾರೆ.
ಕೇವಲ ದ್ರಾವಿಡಿಯನ್ ಸೂತ್ರ ಹಿಡ್ಕೊಂಡು ಇಷ್ಟು ವರ್ಷದಿಂದ ರಾಜಕೀಯ ಮಾಡ್ತಾ ಇರೋ ಈ DMKಗೆ ಬುದ್ಧಿ ಕಲಿಸಬೇಕು ಅಂತ ತೀರ್ಮಾನ ಮಾಡಿರೋ ಅಣ್ಣಾಮಲೈ ಹಿಂದುತ್ವವನ್ನ ಸ್ಟ್ರಾಂಗ್ ಆಗಿ ಪ್ರತಿಪಾದಿಸ್ತಾ ಇದ್ದಾರೆ. ಅದಕ್ಕೆ ANIಗೆ ನೀಡಿರೋ ಸಂದರ್ಶನದಲ್ಲಿ ಅಣ್ಣಾಮಲೈ ತುಂಬಾ ನೇರವಾಗಿ ಹೇಳಿದ್ದಾರೆ, ನಾನು ಮುಸ್ಲಿಂ ಟೋಪಿ ಧರಿಸೋದಿಲ್ಲ ಅಂತ. ಎಸ್, ನಾನು ಇಫ್ತಾರ್ ಕೂಟಕ್ಕೆ ಹೋಗ್ತೀನಿ. ಇನ್ಫ್ಯಾಕ್ಟ್ BJPಯಲ್ಲಿ ಕೂಡ ಮುಸಲ್ಮಾನರಿದ್ದಾರೆ, ಅವರಿಗೆ ನಾನೇ ಕರೆದು ಇಫ್ತಾರ್ ಪಾರ್ಟಿ ಕೊಡ್ತೀನಿ. ಆದ್ರೆ ಮುಸ್ಲಿಂ ಕ್ಯಾಪ್ ಎಲ್ಲ ಧರಿಸಿ ಓಲೈಕೆ ತುಷ್ಟೀಕರಣ ಇದೆಲ್ಲ ಮಾಡಲ್ಲ. ಮುಸ್ಲಿಮರು ವಿಭೂತಿ ಹಚ್ಕೊಳ್ಳಿ ಅಂತ ನಾನು ಹೇಳಲ್ಲ. ನಾನು ಕೂಡ ಮುಸ್ಲಿಂ ಕ್ಯಾಪ್ ಧರಿಸೋದಿಲ್ಲ ಅಂತ ನೇರವಾದ ಮಾತನ್ನ ಅಣ್ಣಾಮಲೈ ಆಡಿದ್ದಾರೆ. BJP hosts iftar because we have a lot of Muslim brothers and sisters in our party, and people say skull cap. I said I will not wear a skull cap. Neither will I tell my Muslim friends to wear a vibhuti. Because if I wear that skull cap for that 110 microseconds because I have to come in photo to say that, oh, you are my friends, I don't want to be that kind of politician. I follow my religion all 365 days. I respect your religion all 365 days. That's how the mutual bonding between both of us brothers and sisters. ವೀಕ್ಷಕರೇ, ಅಣ್ಣಾಮಲೈ ಕರ್ನಾಟಕದ ಉಡುಪಿಲಿ ಪೊಲೀಸ್ ಅಧಿಕಾರಿಯಾಗಿದ್ದಾಗ ಕೂಡ ಇದನ್ನ ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ. ಓಲೈಕೆಯಿಂದ ಅವರು ಯಾವತ್ತಿಗೂ ದೂರ. ಹದೀಸ್, ಕುರಾನ್ ಇದನ್ನೆಲ್ಲ ಡೀಟೇಲ್ ಆಗಿ ಓದ್ಕೊಂಡಿರೋ ಅಣ್ಣಾಮಲೈ ಮಸೀದಿಗಳನ್ನು ವಿಸಿಟ್ ಮಾಡಿದ್ದಾರೆ. ಮುಸಲ್ಮಾನ ಧರ್ಮಗುರುಗಳ ಜೊತೆ ಸಂವಾದ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಇಸ್ಲಾಂ ಮೂಲಭೂತವಾದದ ವಿರುದ್ಧ ಅವತ್ತೇ ಮಾತಾಡಿದ್ದಾರೆ. ಮುಸ್ಲಿಂ ಯುವಕರು ಯಾಕೆ ಐಸಿಸ್ ಸೇರೋ ಉತ್ಸುಕತೆ ತೋರ್ತಾ ಇದ್ದಾರೆ, ಅದನ್ನು ತಡೆಯೋದು ಹೇಗೆ ಅಂತ ಚಿಂತನೆ ಕೂಡ ನಡೆಸಿದ್ದಾರೆ. ಸೊ ಅಣ್ಣಾಮಲೈ ಹೇಳೋದು ಇಷ್ಟೇ, ಎಲ್ಲ ಧರ್ಮವನ್ನು ನಾನು ಗೌರವಿಸ್ತೀನಿ, ಆದರೆ ನನ್ನ ಧರ್ಮವನ್ನು ಬಿಟ್ಟು ಅದನ್ನು ಓಲೈಸೋದಿಲ್ಲ ಅಂತ. ಆದರೆ ಇದು ಕೊಯಂಬತ್ತೂರು ಕ್ಷೇತ್ರದ ಜನತೆ ಹೇಗೆ ತಗೋತಾರೆ, ತಮಿಳುನಾಡಿನ ರಾಜಕಾರಣಿಗಳು ಇದನ್ನು ಹೇಗೆ ಬಿಂಬಿಸ್ತಾರೆ ಅನ್ನೋ ಕುತೂಹಲ ಇದೆ. ಯಾಕಂದ್ರೆ ಕೊಯಂಬತ್ತೂರು ಕ್ಷೇತ್ರದಲ್ಲಿ ದೊಡ್ಡ ಸಂಖ್ಯೆಯ ಮುಸಲ್ಮಾನ ವೋಟರ್ಗಳಿದ್ದಾರೆ. ಅಲ್ಲಿ ಈವರೆಗೆ BJP 2 ಬಾರಿ ಮಾತ್ರ ಗೆದ್ದಿದ್ದು. DMK ಮತ್ತು AIADMK ಎರಡೂ ಪಕ್ಷಗಳು ಅಲ್ಲಿ ಸ್ಟ್ರಾಂಗ್ ಇದೆ. ಈ ಸಲದ ಪ್ರೆಡಿಕ್ಷನ್ ಪ್ರಕಾರ ಅಣ್ಣಾಮಲೈ ಗೆಲ್ಲೋದು ತುಂಬಾ ಸುಲಭ ಇಲ್ವಂತೆ. ಹೇಗಾದ್ರೂ ಅಣ್ಣಾಮಲೈ ಅವರನ್ನ ಸೋಲಿಸಬೇಕು ಅಂತ DMK ಮತ್ತು ಅಣ್ಣಾ DMK ಘಟಾನುಘಟಿ ಪ್ರತಿಸ್ಪರ್ಧಿಗಳನ್ನೇ ಹಾಕ್ತಾ ಇದೆಯಂತೆ. ಹೌದು, DMK ಹೇಗಾದ್ರೂ ಕೊಯಂಬತ್ತೂರು ಸೀಟ್ ಉಳಿಸ್ಕೋಬೇಕು ಅಂತ ಗಣಪತಿ P. ರಾಜ್ಕುಮಾರ್ ಅವರನ್ನ ಕಣಕ್ಕಿಳಿಸಿದೆ. ಇನ್ನೊಂದು ಕಡೆಯಿಂದ ಜಯಲಲಿತಾ ಶಿಷ್ಯ IIMA ಗ್ರಾಜ್ಯುಯೇಟ್ ಸಿಂಗೈ ರಾಮಚಂದ್ರನ್ ಅವರು ಅಖಾಡಕ್ಕೆ ಇಳಿತಾ ಇದ್ದಾರೆ. ಹೀಗಾಗಿ ಅಣ್ಣಾಮಲೈ ಈ ಸಲ ತ್ರಿಕೋಣ ಸ್ಪರ್ಧೆ ಎದುರಿಸಬೇಕಾಗತ್ತೆ. ಕೊಯಂಬತ್ತೂರಿನಲ್ಲಿ ಸ್ವಲ್ಪ ಕಮ್ಯುನಿಸ್ಟ್ ಹವಾ ಕೂಡ ಜಾಸ್ತಿನೇ ಇದೆ. ಅದಕ್ಕೆ ಕಾರಣ ಅಲ್ಲಿರೋ ಫ್ಯಾಕ್ಟರಿಗಳು ಮತ್ತು ಅದರಲ್ಲಿರೋ ಯೂನಿಯನ್ಗಳು. ಸೊ ಮತಗಳು ಒಡೆದು ಹೋಗೋ ಸಾಧ್ಯತೆ ಕೂಡ ಇದೆ. 1998 ಮತ್ತು 1999ರಲ್ಲಿ CP ರಾಧಾಕೃಷ್ಣನ್ ಅವರು BJPಯಿಂದ ಗೆದ್ದಿದ್ ಬಿಟ್ರೆ ಇಲ್ಲಿ ತನಕ BJPಗೆ ಗೆಲ್ಲೋಕೆ ಸಾಧ್ಯನೇ ಆಗಲಿಲ್ಲ. ಆದರೆ 25 ವರ್ಷದ ನಂತರ ಭಾರತದ ರಾಜಕೀಯ ಪರಿಸ್ಥಿತಿ ಕಂಪ್ಲೀಟ್ ಆಗಿ ಬದಲಾಗಿದೆ. ದೇಶದಾದ್ಯಂತ ಮೋದಿ ಹವಾ ಕಾಣ್ತಾ ಇದೆ. ಅಣ್ಣಾಮಲೈ ಅವರಂತೂ ನ್ಯಾಷನಲ್ ಲೆವೆಲ್ ಅಲ್ಲಿ ಸಂಚಲನ ಸೃಷ್ಟಿ ಮಾಡಿದ್ದಾರೆ. ಇಂಥ ಟೈಮಲ್ಲಿ ಮುಸ್ಲಿಂ ಅವರ ಬಗ್ಗೆ ಓಪನ್ ಸ್ಟೇಟ್ಮೆಂಟ್ ಕೊಡಬಾರ್ದಿತ್ತು ಅಂತ ಅವರ ಹಿತೈಷಿಗಳೇ ಮಾತಾಡ್ತಾ ಇದ್ದಾರೆ. ಆದರೆ ಅಣ್ಣಾಮಲೈ ನಮ್ಮ DKಶಿ ಸಿದ್ದರಾಮಯ್ಯ ಅವರ ಥರ ಅಲ್ಲ ಬಿಡಿ. ಟಿಪ್ಪು ವೇಷ ಹಾಕೊಳ್ಳೋದು, ಇಫ್ತಾರ್ ಕೂಟದಲ್ಲಿ ಮುಸ್ಲಿಂ ಟೋಪಿ ಹಾಕೊಳ್ಳೋದು, ದರ್ಗಾಗೆ ಹೋಗಿ ಮುಸ್ಲಿಂ ಸ್ಟೈಲಲ್ಲಿ ಅಡ್ಡ ಬೀಳೋದು, ಇವೆಲ್ಲ ಅಣ್ಣಾಮಲೈಗೆ ಬೇಕಾಗಿಲ್ಲ. ಅವರಿಗೆ ಹಿಂದೆ ಇರೋದು ಮೋದಿ, ಮುಂದೆ ದೇಶದ ಅಭಿವೃದ್ಧಿ ಇದೆ. ಇಷ್ಟನ್ನ ನಂಬ್ಕೊಂಡು ಮುನ್ನಡೀತಾ ಇದ್ದಾರೆ. ಸೊ ಅಣ್ಣಾಮಲೈ ಗೋಲ್ ಕ್ಲಿಯರ್ ಇದೆ, ಗೆಲುವು ಗ್ಯಾರಂಟಿ ಇದೆ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.